ನವೀನ ಎಲ್ಲಿದ್ಯಾ? ಹೆಂಗಿದೆ ಮ್ಯಾಮ್? ನವೀನ ಫಸ್ಟ್ ಶೋ ಆಡಿಯನ್ಸ್ ಜೊತೆ ನೋಡಿದ್ರಿ, ರೆಸ್ಪಾನ್ಸ್ ಹೇಗಿತ್ತು? ತುಂಬ ಖುಷಿ ಆಯಿತು. ನನಗೆ ಅಕಸ್ಮಾತಾಗಿ ಸಿಕ್ಕಿರೋ ಪಾತ್ರ ಅದು. ನಾನು ಕಾಂತಾರದಲ್ಲಿ ಶೂಟಲ್ಲಿ ಬಿಸಿ ಇದ್ದ ಟೈಮಲ್ಲಿ ಅದೇ ಲುಕ್ಕಲ್ಲಿ ಬೇರೆ ಇದೆ, ಇವಾಗ ಆ ಲುಕ್ಕಲ್ಲಿ ಇಲ್ಲ. ನವೀನ್ ಸಜ್ಜು ನನ್ನ ಫ್ರೆಂಡ್ ಆಗಿರೋ ಕಾರಣ ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಖುಷಿಯಿಂದ ಮಾಡಿದೆ. ಈ ರೇಂಜಿಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಒಳ್ಳೆಯ ಹಳ್ಳಿ ಸಬ್ಜೆಕ್ಟ್ನ ಇಟ್ಕೊಂಡು ತುಂಬ ನೀಟಾಗಿ ಫನ್ನೆಲಿಮೆಂಟ್ನ ಇಟ್ಕೊಂಡು ಮಾಡಿದ್ದಾರೆ. ನಮಗೆ ಈ ಸ್ಟ್ರೆಸ್ ಲೈಫಲ್ಲಿ ಈ ಥರ ಒಂದು ಸಿನಿಮಾಗಳನ್ನು ನೋಡೋದಿದೆಯಲ್ಲ, ಒಂದು 2 ಅವರ್ ನಾವು ಫುಲ್ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ. ಸ್ಟಾರ್ಟಿಂಗ್ ಹೀರೋ ಆಗ್ಬಿಟ್ಟು ಲಾಸ್ಟಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟರೆ ಅದ್ರ ಬಗ್ಗೆ ಜನ ಜಾಸ್ತಿ ಹೊಗಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಒಂಥರ ಮಜಾ ಇತ್ತು. ಯಾಕಂತ ಹೇಳಿದ್ರೆ ಸೆಕೆಂಡ್ ಹಾಫಲ್ಲಿ ನಂದು ಎಂಟ್ರಿ ಸಿಗುತ್ತೆ, ಎಣ್ಣೆ ಇಟ್ಟು ಏನೋ ಲೋ ಫೇಲ್ಯೂರ್ ಅಂತೆಲ್ಲ ಏನೋ ಬಂದಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಕೆಲಸ ಮಾಡಿ ಕೆಲಸದಲ್ಲಿ ಒಂದು ಸಾರ್ಥಕತೆ ಸಿಕ್ಕಿದಾಗ ಅದನ್ನ ಸಿಗುವಂಥ ತೃಪ್ತಿ ಇದೆಯಲ್ಲ, ನಾವು ಒಂದು ಕಡೆ ಸಾರ್ಥಕ ಆಯ್ತಪ್ಪ ಅನ್ನೋದು ಖುಷಿ ಆಗ್ತಾಯಿದೆ. ನಿಗಣ್ಣು ಎಂಜಾಯ್ ಮಾಡ್ತೇವೆ, ಪಾಲಕನ ಎಂಜಾಯ್ ಮಾಡ್ತಾರೆ, ಬಾಸುಮತಿನ ಎಂಜಾಯ್ ಮಾಡ್ತಾರೆ, ಹೀರೋಯಿನ್ ಎಂಜಾಯ್ ಮಾಡ್ತಾರೆ. ಈ ಪಾತ್ರಗಳು ಬಂದ ಯಾವ್ಯಾವ ಪಾತ್ರಗಳು ಬರುತ್ತೆ ಅಷ್ಟು ಪಾತ್ರಗಳನ್ನು ಎಂಜಾಯ್ ಮಾಡ್ತಾರೆ. ಏನಪ್ಪ ಇವಾಗ ಒನ್ ಆಗೋಯ್ತಾ, ಕ್ಲೈಮ್ಯಾಕ್ಸ್ ಆಗೋಯ್ತಾ, ಇನ್ನೊಂದು ಸಿನಿಮಾ ದೊಡ್ಡದು ಮಾಡೋದಲ್ವಾ ಅಂತ ಕೇಳ್ತಾರೆ. ಇದೊಂದು ಬ್ಯೂಟಿಫುಲ್ ಅನಿಸುತ್ತೆ. ಎಲ್ಲರೂ ಸಿನಿಮಾ ಎಷ್ಟೊಂದು ಬೇಗ ಹೋಗ್ಬೇಕು, ಸಿನಿಮಾಗಳು ಸಾಕಷ್ಟು ಸ್ವಲ್ಪ ದೊಡ್ಡದು ಮಾಡ್ಬೋದು, ದೊಡ್ಡದಿದ್ರೆ ಇನ್ನೂ ನೋಡ್ತಿದ್ವಲ್ಲಪ್ಪ ಅಂತಾರೆ. ಊಟ ಎಷ್ಟು ತಿಂದರೆ ಅಷ್ಟು ಮಾತ್ರ ಜಾಸ್ತಿ ಹಾಕ್ಬಿಟ್ರೆ ಅದು ವಾಪಸ್ ಬರುತ್ತಲ್ಲ. ಈಗ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಕಿರಾತಕಟ್ಟು ಆವಾಗ 10-15 ವರ್ಷದಿಂದ ಸೂಪರ್ ಡೂಪರ್ ಹಿಟ್ ಅಂತ ಸಿನಿಮಾ. ಇವತ್ತು ಅದೇ ಸುಗಟ್ಟಿನ ಕಥೆ, ಭಾಷೆ, ನಗು, ಆ ತಮಾಷೆ, ಬೈಟ್ಗಳೊಂದಿಲ್ಲ ಅಷ್ಟೇ, ಆ ತಮಾಷೆ. ಹಂಗಾಗಿ ಒಂದು ಸಕ್ಸಸ್, ಒಂದು ದೊಡ್ಡ ಸೂಪರ್ ಹಿಟ್ ಮೂವಿಗೆ ಕಂಪೇರ್ ಮಾಡ್ತಾರೆ ಅಂದರೆ ಅದು ಒಂದು ಹೆಮ್ಮೆ, ಒಂದು ಖುಷಿ ಅದು. ಬಟ್ ಇದು ಸಪ್ರೇಟ್ ಚಾನೆಲ್ ವೈಟ್ ತುಂಬ ಖುಷಿ ಆಗ್ತದೆ. ಅಂತ ಒಂದು ದೊಡ್ಡ ಕಲಾವಿದರಿಗೆ ನಾನು ಆಗಲೇ ಹೇಳ್ತಾ ಇದ್ದೀನಿ, ಇತಿಹಾಸ ಇರುವಂಥ ಥಿಯೇಟ್ರು, ದೊಡ್ಡ ಸೂಪರ್ ಸ್ಟಾರ್ಗಳು 100-200 ದಿನ ಓಡಿರುವಂಥ ಥಿಯೇಟ್ರಲ್ಲಿ ನಮ್ಮಂಥ ಪುಟ್ಟ ಕಲಾವಿದರು ಒಂದು ಪುಟ್ಟ ಸಿನಿಮಾ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಆಮೇಲೆ ಮಾಲ್ಗಳಲ್ಲಿ ಸಾಕಷ್ಟು ಜನ ಇನ್ನು ಮೇಲೆ ಜನ ನೋಡೋಕ್ಕೆ ಶುರು ಮಾಡ್ತಾರೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಎಲ್ಲರೂ ನೋಡಿ ನವೀನನ್ನ ಇಷ್ಟಪಡ್ತೀರಾ, ನವೀನನ್ನ ಒಪ್ಕೊಳ್ತೀರಾ. ನೀವೆಲ್ಲ ನೋವುಗಳನ್ನು ಮರೆತು ಸಿನಿಮಾನ ಎಂಜಾಯ್ ಮಾಡಿ ನೀವು ಮನೆಗೆ ಹೋಗ್ತೀರಾ. ಥ್ಯಾಂಕ್ ಯು.